ಗೌತಮ್ ದಿವಾನ್ ಎಲ್ಲ ಹೋದ್ರು ಗೌತಮ್ ದಿವಾನ್. ಯಾಕೆ ಹಿಂಗೆ ಹೇಳ್ತಾ ಇದ್ರಾ? ಓ, ನಿಮ್ಗೇನು ಗೊತ್ತೇ ಇಲ್ಲ? ನಾನು ಗೌತಮ್ ದಿವಾನ್ ಅಂತ ನನಗೆ ಗೊತ್ತಪ್ಪ. ತಮಾಷೆ ಮಾಡಬೇಡಿ ನೀವು. ರಾಜ ಎಲ್ಲಿ ಹೋದ್ರು ತನ್ನ ಪ್ರಜೆಗೋಸ್ಕರ ಕೇರ್ ಮಾಡ್ತಾನೆ ಅಂತ ತೋರಿಸ್ಕೊತಿದೆ. ನಿಜವಾಗ್ಲೂ ಗೌತಮ, ಹಣ ಎಲ್ಲರ ಹತ್ರನೂ ಇರುತ್ತೆ, ಆದರೆ ಇನ್ನೊಬ್ರಿಗೆ ಸಹಾಯ ಮಾಡೋ ಗುಣ ಎಲ್ಲರಲ್ಲೂ ಇರಲ್ಲ. ಹಾಗೆಲ್ಲ ಏನಿಲ್ಲಪ್ಪ. ಪಾಪ ಬೆಳಗ್ಗೆಯಿಂದ ಬಿಸಿಲಲ್ಲಿ ನಿಂತ್ಕೊಂಡು ಪಾಪ ಒಬ್ಬರೇ ವ್ಯಾಪಾರ ಮಾಡ್ತಾ ಇದ್ರಲ್ಲ, ಪಿಚ್ ಅನ್ನಿಸ್ತು, ಅದಕ್ಕೆ ಚಿಕ್ಕ ಸಹಾಯ ಮಾಡಿದೆ. ನಿಮಗದು ಚಿಕ್ಕದು, ಆದರೆ ಅವ್ರಿಗದು ತುಂಬಾ ದೊಡ್ಡದು. ನೋಡಿ, ಬಿಸಿಲಲ್ಲಿ ಬೆಳಗ್ಗಿಂದ ವ್ಯಾಪಾರ ಮಾಡ್ತಿದ್ರು, ಅವ್ರಿಗೆ ನೆರಳು ಕೊಟ್ಟಿದ್ದೀರ. ಅವ್ರ ಪರವಾಗಿ ನಾನು ಥ್ಯಾಂಕ್ ಯು ಹೇಳ್ತೀನಿ. ವೆಲ್ಕಮ್. ನೋಡೋಣ ಬನ್ನಿ. ಬಿಗ್ ಬ್ರೋ, ಅದಕ್ಕೆ ಇದೇನು ಎಲ್ಗೆ ಹೋಗಿ ಬರ್ತಾ ಇದ್ದೀರಾ? ಕಾಣಿಸ್ತಲ್ವೇನೋ, ತರಕಾರಿ ತರಕ್ಕೆ ಹೋಗಿದ್ದೆ ಮಾರ್ಕೆಟ್ಗೆ. ವಾಟ್? ನೀನು ತರಕಾರಿ ತರಕ್ಕೆ ಅದಕ್ಕೆ ಜೊತೆ ಮಾರ್ಕೆಟ್ಗೆ ಹೋಗಿದ್ಯಾ? ಅನ್ಬಿಲೀವೇಬಲ್. ಅಲ್ಲ ಮ್ಯಾನ್, ನಿನ್ಗೆ ಇಷ್ಟೊಂದೆಲ್ಲ ಟೈಮ್ ಇದೆಯಾ? ಬಟ್ ಒಂದೊಂದು ಪಕ್ಕ ಜನ ನಿನ್ನ ಮಾರ್ಕೆಟಲ್ಲಿ ನೋಡಿ ಫುಲ್ ಕಂಗಾಲಾಗ್ಬಿಟ್ಟಿರ್ತಾರೆ. ದ ಗ್ರೇಟ್ ಗೌತಮ್ ದಿವಾನ್ ಮಾರ್ಕೆಟಿಗೆ ಬಂದಿದ್ದಾರೆ ಅಂತ. ಏಯ್, ಅದಾಗಲ್ಲ ಕಣ. ನೋಡೋ, ಕೆಲವೊಂದಷ್ಟು ಆಸೆಗಳಿರುತ್ತೆ. ಈ ಥರ ಅವಕಾಶ ಸಿಕ್ಕಾಗ ಅದನ್ನ ಮಾಡ್ಬಿಡ್ಬೇಕು, ಅದಕ್ಕೆ ಹೋಗಿದ್ದೆ ಅಷ್ಟೇ. ಎನಿವೇಸ್, ನಿಮ್ಮಿಬ್ಬರಿಂದ ಕಲಿಯಕ್ಕೆ ತುಂಬಾನೇ ಇದೆ ಬಿಗ್ ಬ್ರೋ. ನೀವೊಂಥರ ಟೆಕ್ಸ್ಟ್ ಬುಕ್ ಇದ್ದಂಗೆ, ಐ ಮೀನ್ ಗೈಡ್ ಇದ್ದಂಗೆ. ಹೋಗ, ಒಂದು ನಿಮಿಷ. ಒಂದು ನಿಮಿಷ ಕೂತ್ಕೊಳ್ಳಿ. ಕುಡಿ. ಯಾಕೆ? ನಾನು ಮಾಡ್ತೀನಿ. ಏನ್ ಮಾಡ್ತೀರಾ? ಅಡುಗೆ. ಅಡುಗೆ ಇವತ್ತು ನಾನು ಮಾಡ್ತೀನಿ. ನೀವಾ? ಪ್ರತಿ ದಿವಸ ನೀವು ಅಡುಗೆ ಮಾಡ್ತೀರಲ್ಲ, ಇವತ್ತು ನಿಮ್ಮ ರಜಾ, ಸೊ ಅಡುಗೆ ಮನೆ ಡ್ಯೂಟಿ ನಂದು. ಏನ್ ಬೇಡ, ನಾನೇ ಮಾಡ್ತೀನಿ, ನೀವೇನ್ ತಿಂತೀರಾ ಅಂತೇಳಿ. ಅದನ್ನ ನೀವು ಫಿಕ್ಸ್ ಮಾಡಿ, ನಿಮ್ಗೆ ಏನ್ ಬೇಕು ಅಂತ ಹೇಳಿ ನಾನು ಮಾಡ್ಕೊಡ್ತೀನಿ. ಹೌದಾ? ಹೋಳಿಗೆ ಮಾಡ್ಕೊಡಿ. ಅಷ್ಟೇ ತಾನೇ, ಮಾಡಿದ್ರೆ ಆಯ್ತು ಬಿಡಿ. ಗೌತಮ್ ಅವರೇ, ನೀವು ಹೇಳೋಷ್ಟು ಸುಲಭ ಅಲ್ಲ ಅದು. ಇದು ಹಿಂಗಂದ್ರೆ ಅನ್ನ ಮಾಡಿದಷ್ಟು ಸುಲಭ ಅಲ್ಲ. ಅಕ್ಕಿನ ಕುಕ್ಕರಲ್ಲಿ ಹಾಕಿ 3 ವಿಸಿಲ್ ಬರ್ಸಿದ್ರೆ ಆಗೋಯ್ತು ಅಂತ. ತುಂಬಾ ಕಾಂಪ್ಲಿಕೇಟೆಡ್ ಅದು. ನಾನೇ ಮಾಡ್ತೀನಿ. ನೋಡಿ ಭೂಮಿಕಾ, ಈ ಗೌತಮ್ ದಿವಾನ್ಗೆ ರಿಸ್ಕ್ ಅನ್ನೋದು ಜಾಮೂನ್ ತಿಂದ ಹಾಗೆ. ಅಂದರೆ ಜಾಮೂನ್ ಇಷ್ಟಪಟ್ಟು ತಿಂತಾನೆ. ಎಷ್ಟೇ ಕಷ್ಟ ಆದ್ರೂ ನಾನು ಮಾಡ್ಕೊಡ್ತೇನೆ ರೀ, ನೀವು ಟೆನ್ಷನ್ ಮಾಡ್ಕೊಬಿಡಿ, ಸುಮ್ಮನೆ ಕೂತ್ಕೊಳ್ಳಿ. ಅಲ್ಲ, ಪ್ಲೀಸ್ ಕೂತ್ಕೊಳ್ಳಿ, ಡಿಸ್ಟರ್ಬ್ ಆಗ್ಬಿಡಿ. ಮೊದಲು ಹೋಳಿಗೆ. ಓಕೆ ಓಕೆ, ಬೇಳೆ, ಆಮೇಲೆ ಬೆಲ್ಲ. ಓಕೆ, ಬೆಲ್ಲ. ನಾನು ಹೆಲ್ಪ್ ಮಾಡ್ತೀನಿ. ನೀವು ಸುಮ್ಮನೆ ಕೂತ್ಕೊಳ್ಳಿ ಭೂಮಿಕಾ, ನಾನು ಮಾಡ್ತೀನಿ. ನಾನು ಹೆಲ್ಪ್ ಮಾಡ್ಲಾ? ಅಲ್ಲ ಗೌತಮ್ ಅವರೇ, ಫಸ್ಟು ನೀರು ಹಾಕಿ ಕಲಿಸ್ಬೇಕು, ಆಮೇಲೆ ಎಣ್ಣೆ ಹಾಕಬೇಕು. ಅದು ನಿಮ್ಮ ಕಡೆ, ನಮ್ಮ ಕಡೆ ಹಿಂಗೆ ಮಾಡೋದು. ನೋಡ್ರಿ, ನೀವು ಯಾವತ್ತಾದ್ರೂ ಅಡುಗೆ ಮಾಡ್ಬೇಕಾರೆ ನಾನು ಹಿಂದೆ ನಿಂತ್ಕೊಂಡು ಡಿಸ್ಟರ್ಬ್ ಮಾಡಿದ್ದೀನಾ? ಇಲ್ಲ ತಾನೆ? ತುಟ್ಟಕ್ಕೆ ಬಿಟ್ಟಿಕನ್ಬಾರ್ದು, ಸುಮ್ಮನೆ ಬಿಡ್ಬೋದು. ನೋಡ್ರಿ, ಈ ಹೋಳಿಗೆ ಜವಾಬ್ದಾರಿ ನಂದು. ಓಕೆ, ನಾನು ಸಕಲ ಕಲಾ ವಲ್ಲ ಬಾರಿ. ಆಡು ಮುಟ್ಟದ ಸೊಪ್ಪನ್ನು ನಾವು ಮುಟ್ತೀವಿ. ಇದು ಸ್ವಲ್ಪ ಓವರ್ ಆಯ್ತಲ್ವಾ? ಹಾಗೆ ನಮ್ಗೆ ನಾವು ಬಿಲ್ಡಪ್ ಕೊಟ್ಟಬೇಕು. ನೋಡಿದ್ರಾ, ನೀರು ಹಾಕದ್ನಲ್ಲ ಈಗ. ಏನು ಇಲ್ಲೇ ನೋಡ್ತಾ ಇದ್ದೀರಾ ನೀವು? ನಿಮ್ಗೆ ಏನಾದ್ರು ಬೇರೆ ಕೆಲಸ ಇದ್ರೆ ಹೋಗಿ ಮುಗಿಸ್ಕೊಂಬನ್ನಿ. ಅಷ್ಟನ್ನ ಇದನ್ನ ಮಾಡಿಟ್ಟಿರ್ತೀನಿ. ಓಕೆ, ಆರ್ ಯು ಶ್ಯೂರ್? ಡ್ಯಾಮ್ ಶ್ಯೂರ್. ನೀವು ಇಲ್ಲೇ ಇದ್ರೆ ನಂಗೆ ಒಂಥರ ಸ್ಟೇಜ್ ಫಿಯರ್ ರೀ.
ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ತುಂಬ ಡಿಸ್ಟರ್ಬ್ ಮಾಡ್ತೀರಾ. ಸರಿ, ನನ್ಗೆ ಯಾವ ಕೆಲಸನೂ ಇಲ್ಲ, ನಾನು ಡಿಸ್ಟರ್ಬ್ ಮಾಡಲ್ಲ, ನಾನು ಏನು ಮಾತಾಡ. ಗೌತಮರೇ, ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಆಗೋಯ್ತು. ಬ್ಯಾಲೆನ್ಸ್ ಮಾಡೋಕೆ ಇಟ್ಟಿದೆ ತಾನೆ? ಹಾಂ, ನಾನು ಮಾಡ್ತೀನಿ ನೋಡಿ. ಸಾಕು ಎಟ್ಟೆ ಜಾಸ್ತಿ ಆಗೋಯ್ತು ನೋಡಿ ಈಗ. ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ ನೀವು. ಆ ಕಡೆ ತಿಳ್ಕೊಡ್ರಿ, ಆ? ಆ ಕಡೆ ತಿಳ್ಕೊಡ್ರಿ. ಆ, ಈ ಕಡೆ ನೋಡಾಗಿಲ್ಲ. ಇಲ್ಲ, ಕನ್ಸಿಸ್ಟೆನ್ಸಿ ತಪ್ಪಾಗೋಗ್ಬಿಟ್ಟು. ಅಯ್ಯೋ, ನಿಮ್ಮ ಎದುರುಗಡೆ ಇದ್ರೆ ಹಿಂಗೆ ಭಾಳ ಡಿಸ್ಟರ್ಬ್ ಮಾಡ್ತೀರಿ ನೀವು. ನಿಮ್ಮ ಪಾಡೆ ನೀವು ಕೂತ್ರಿ, ನಾನು ಆ ಕಡೆ ಹೋಗಿ ಎಲ್ಲ ಕೆಲಸ ಮಾಡ್ಕೋತೀನಿ. ಇಲ್ಲ ಬೇಡ, ನೀವು ಕುತ್ಕೊಳ್ಳಿ. ಇಲ್ಲ, ನಾನು ಏನು ಹೇಳಲ್ಲ, ನಾನು ಕಲ್ಸಕ್ ಮುಂಚೆ ಸ್ವಲ್ಪ ಅರ್ಶನ ಹಾಕ್ಬೇಕಿತ್ತು. ನನ್ ಮಾತು ಕೇಳ್ತಿಲ್ಲ, ನೀನು ಹೋಗು. ಅಬ್ಬಬ್ಬಬ್ಬಬ್ಬಾ, ಏನ್ ಭಾವನವ್ರೆ, ಅಡಿಗೆ ಜವಾಬ್ದಾರಿನ ನೀವು ವಹಿಸ್ಕೊಂಡಂಗಿದೆ. ನಿಮ್ಮ ಅಕ್ಕವ್ರಿಗೆ ಹೋಳಿಗೆ ತಿನ್ಬೇಕು ಅಂತ ಬೈಕೆ ಆಗಿದೆ, ಅದಕ್ಕೆ ಮಾಡ್ಕೊಡ್ತಾ ಇದ್ದೆ. ಹೆಂಡತಿ ಆಸೆನ ಪೂರೈಸೋ ಪ್ರಾಜೆಕ್ಟು. Yes. ನಡೀಲಿ. ಆದ್ರೆ ಭಾವನವ್ರೆ, ನಾ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಬೆಟರಾ ಅಂತ. ಇಲ್ಲ ಅಂತಂದ್ರೆ ಹೋಳಿಗೆ ಆಗೋದ್ರೊಳಗೆ ಸಂಜೆ ಆಗೋಗುತ್ತೆ. ಏನು ಬೇಕಾಗಿಲ್ಲ, ನನ್ನ ಹೆಲ್ಪ್ ನಾನೇ ಮಾಡ್ಕೋತೀನಿ. ಥ್ಯಾಂಕ್ ಯು. ಭಾವನವ್ರೆ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಮಾಡಲೇಬೇಕಾ? ಹಾ. ಕೆಲಸ ಮಾಡು, ಸಾಂಬಾರು ಮಾಡಬೇಕು ಅಂತ ತರಕಾರಿ ತಂದಿದ್ದೀನಿ, ಹಾ. ತರಕಾರಿ ಹೆಚ್ಚಿಕೊಡು. ನೋಡು, ಇವತ್ತು ಮೇನ್ ಶೆಫ್ ನಾನೇ, ನೀನೇನಿದ್ರು ಅಷ್ಟೆಂಟ್ ಅಷ್ಟೇ. ಓಕೆ, ಏನೇ ಆದರೂ ನನ್ನ ರೂಲ್ ಪ್ರಕಾರನೇ ಆಗಬೇಕು, ನನ್ನ ಆರ್ಡರ್ ಪ್ರಕಾರನೇ ಆಗಬೇಕು. ನನ್ನ ಮರ್ಯಾದೆ ತೆಗಿಬಾರ್ದು. ನಾನು ನಿಮ್ಮ ಮರ್ಯಾದೆಗೆ ಕೂತ್ ಬರುವಂತ ಕೆಲಸ ಯಾವುದು ಮಾಡಲ್ಲ. ನಾನು ನಿಮ್ಮ ಅಸಿಸ್ಟೆಂಟ್ ಆಗೇ ಇರ್ತೀನಿ. ಕೆನ್ ಐ ಪ್ಲೀಸ್ ಪ್ರೊಸೀಡ್ ನೌ? ಪ್ಲೀಸ್. ಥ್ಯಾಂಕ್ ಯು. ನಾನು ಬರೀ ಅಸಿಸ್ಟೆಂಟ್ ಮಾತ್ರ.